ಎಲ್ಲ ದಾಳಂಬ್ರೆ ಬೆಳೆಗಾರರಿಗೂ ನಮಸ್ಕಾರಗಳು. ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು. ನಾನಿವತ್ತು ಖಾನಾವಸಳ್ಳಿ ಹತ್ರ ಇದ್ದೀನಿ. ನಮ್ಮ ನಾಗರಾಜ್ ಸರ್ ಜೊತೆ ಬಂದಿದ್ದೀನಿ. ಇದು ನಮ್ಮ ತಿಪ್ಪೇಶಿ ಅವ್ರ ತೋಟ, ದಾಳಂಬ್ರೆ ತೋಟ. ತಿಪ್ಪೇಶ್ ಸರ್, ತಮ್ಮ ಹೆಸರು? ತಿಪ್ಪೇಶಿ. ಸ್ನೇಹಿತರೆ, ಇವರು ಸರ್ ಇದು ಹಣ್ಣಿಗೆ ಬಿಟ್ಟು ಎಷ್ಟು ದಿವಸ ಸರ್ ಇಲ್ಲಿಗೆ? 7 ತಿಂಗಳಾಯಿತು. ಸ್ನೇಹಿತರೆ, ನಾವು ಬಂದಾಗ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ತಿಪ್ಪಣ್ಣ? ಸ್ವಲ್ಪ ಜೋರ ಮಾಡಿ. ಹೂವು ಕಚ್ಚಿರಲಿಲ್ಲ. ಹಾಂ, ನಿನಗೆ ಏನು ಅನ್ನಿಸ್ತಿತ್ತು ಅವತ್ತು ನಾವು ಬಂದಾಗ? ಕಿಸಾನ್ ಕಿಂಗು, ಗ್ರೋತು, ಡೆವಲಪರು, ಶೈನು, ಇದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ. ಹಾಂ, ಇದನ್ನು ಹೊಡೆದ ಮೇಲೆ ನಿನಗೆ ಹೂವು ಹೆಂಗೆ ಕಚ್ಚಿತ್ತು? ಹೂವು ಚೆನ್ನಾಗಿ ಬಂತು. ಸ್ನೇಹಿತರೆ, ಈ ಭಾಗದಲ್ಲಿ ಎಲ್ಲೂ ಕೂಡ ಈ ವರ್ಷ ಬೆಳೆ ಅಂತ ಬೆಳೆ ಆಗಿಲ್ಲ. ಬಟ್ ನಮ್ಮ ತಿಪ್ಪಣ್ಣ ತೋಟ ಎಷ್ಟು ಗಿಡ ಇದಾವೆ ಇಲ್ಲಿ? 750 ಗಿಡ ಇದಾವೆ. ಅಣ್ಣ, ಎಷ್ಟು ಟನ್ ಆಗ್ಬೋದು ಹಣ್ಣು? 10 ಟನ್ನು. ಅಣ್ಣ, ಒಂದೊಂದು ಕಾಯಿ ಎಷ್ಟು ಸೈಜ್ ಐತೆ? 450-500. ಸ್ನೇಹಿತರೆ ಕೇಳಿ, ನಾವು ಬಂದಾಗ ಹೂವು ಕಟ್ಟಿರಲಿಲ್ಲ, ಕಾಯಿ ಇರಲಿಲ್ಲ, ಏನೂ ಇರಲಿಲ್ಲ. ಸ್ನೇಹಿತರೆ, ಸರ್ ಈ ಕ್ರಾಪ್ ನಾನು ಫೇಲ್ ಆಗುತ್ತೆ, ನನಗೆ ಬೇಡ ಅಂತ ಅಂದಿದ್ರು. ಬಟ್ ನಾವು ನಾಗರಾಜ್ ಸರ್ ಒಂದು ಬಲವಂತ ಮಾಡಿ, ಇಲ್ಲ ತಿಪ್ಪಣ್ಣ ನಿನ್ನ ಮನಸ್ಸು ಮಾಡು, ಒಂದು ದೇವರ ಆಶೀರ್ವಾದ, ಒಂದು ಪ್ರಾಡಕ್ಟಲ್ಲಿರುವಂಥ ಒಂದು ರಿಸಲ್ಟ್ ಚೆನ್ನಾಗಿದ್ರೆ ನಾವು ಗೆಲ್ತೀವಿ ಅಂತಂದಾಗ ಆತ ಅವತ್ತಿಂದ ಕಂಟಿನ್ಯೂ ಮಾಡ್ಕೊಂಬಂದ. ಅಣ್ಣ, ಈಗ ಎಷ್ಟು ಆಲ್ರೆಡಿ ಹಣ್ಣು ಹರಿದಿದ್ರಣ್ಣ? ಆಲ್ರೆಡಿ 1.5 ಟನ್ ಹಣ್ಣು ಹರಿದಿದ್ದಾರೆ. ಹತ್ತತ್ರ ಇನ್ನೂ 10 ಟನ್ ಹಣ್ಣಿದೆ. ಸ್ನೇಹಿತರೆ ನೋಡ್ಬೋದು ಯಾವ ಥರ ಕಾಯಿ ಸೈಜು, ಶೈನಿಂಗು, ಕ್ವಾಲಿಟಿ. ಪ್ರತಿಯೊಂದು ಗಿಡಕ್ಕೆ ಎಷ್ಟು ಕಾಯಿ ಕಟ್ಟೈತಣ್ಣ? ಒಂದು 70-80-100 ಕಾಯಿ ತನಕ ಕಟ್ಟಿದೆ. ನೋಡ್ಬೋದು, ನೀವು ಬನ್ನಿ ತೋರಿಸ್ತೀನಿ ಯಾವ ಥರ ಕಾಯಿ ಕಟ್ಟಿದೆ. ನೋಡ್ರಿ, ಇಲ್ಲಿ ಇಲೆ ಬಿದ್ದಿದ್ದಾವೆ ಕಾಯಿ. ನೋಡ್ರಿ ಯಾವ ಥರ ಕಾಯಿ. ಮತ್ತು ಸೈಜು ಕೂಡ 400-500 ಗ್ರಾಮ್ ತನಕ ನೆನ್ನೆ ಕೊಟ್ಟಿದ್ದಾರೆ. ಈಗಲೂ ಕೂಡ ನೀವು ನೋಡ್ಬೋದು 200-300 ಗ್ರಾಮ್ ತನಕ ಸೈಜ್ ಕೂಡ ಕಾಣ್ತಾ ಇದೆ. ಈ ಗಿಡಗಳಿಗೆ ನಮ್ಮ ವಿವೋ ಮಾಡ್ಕೊಡಕ್ಕಾದಂಥ ಕಿಸಾನ್ ಕಿಂಗ್, ಗ್ರೋತ್, ಡೆವಲಪರ್ ಕೊಟ್ಟಿದ್ದು ನೋಡಿ. ಪ್ರತಿಯೊಂದು ಗಿಡದಲ್ಲೂ ಕೂಡ ಮಳೆ, ಸಿಕ್ಕಾಪಟ್ಟೆ ಮಳೆ ಬಂದಿತ್ತಲ್ಲ ತಿಪ್ಪಣ್ಣ ಸರ್? ಮಳೆ, ಉಂಬ್ರ ಮತ್ತು ಬಿಸಿಲು ಇಷ್ಟಿದ್ರೂ ಕೂಡ ಇಲ್ಲಿ ನೋಡಿ ಕಾಯಿ ಯಾವ ಥರ ಕಟ್ಟಿದೆ. ಡಿಸೀಸ್ ಕೂಡ ಎಲ್ಲೂ ಇಲ್ಲ. ಡಿಸೀಸ್ ತುಂಬ ಕಡಿಮೆ ಆಯ್ತಲ್ಲ ತಿಪ್ಪಣ್ಣ? ಅಷ್ಟು ಮಳೆ ಬಂದರೂ ಕೂಡ ಎಲ್ಲೂ ಬ್ಲಡ್ ಡಿಸೀಸ್ ಕಂಡಿಲ್ಲ. ಇಲ್ಲಿ ನೋಡ್ರಿ ಕಾಯಿ ಯಾವ ಥರ ಕಟ್ಟಿದೆ. ಒಳಗೂ ತೋರಿಸ್ತಾ ಇದ್ದೀನಿ. ತಿಪ್ಪಣ್ಣ, ಏನು ಅನ್ಸುತ್ತಪ್ಪ ಈ ರಿಸಲ್ಟ್ ನೋಡಿ? ಚೆನ್ನಾಗಿ ಬಂದಿದೆ, ಒಳ್ಳೆ ದುಡ್ಡು ಆಗ್ತಾ ಐತೆ. ಹಾಂ, ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಕುಚ್ಚು ಇನ್ನೊಂದು ತೋರಿಸ್ತೀನಿ. ನೋಡ್ರಿ, ನೋಡ್ರಿ ಕಾಯಿ ಒಳಗಡೆ ಯಾವ ಥರ ಕುಚ್ಚು ಕಟ್ಟಿದೆ. ಸೈಜು ಕೂಡ ಬರ್ತಾ ಇದೆ. ಇವತ್ತು ನಮ್ಮ ತಿಪ್ಪಣ್ಣವ್ರು ತುಂಬ ಅದೃಷ್ಟ ಮಾಡಿದ್ದಾರೆ. ಒಳ್ಳೆ ರಿಸಲ್ಟ್ ಬಂದಿದೆ. ತಿಪ್ಪಣ್ಣ, ಥ್ಯಾಂಕ್ ಯು. ನಮ್ಮ ನಾಗರಾಜ್ ಸರ್ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡಿದಾರನಪ್ಪ.